Hello dears, welcome to the class of demography. Let us start. Introduction. Demography. The term demography is derived from two Greek words. One demos andre population, graphy andre describe. So demography andre study of people or human population. Demographer. Who is demographer? Avaru scientific professionals who studies human populations focusing on their size, composition, distribution and changes over time. Sarina? So who is the father of demography? John Grant is the father of demography. So according to him, now definition nodana. So according to John Grant, demography is a scientific study of the human population primarily with respect to its size, structure and development. ಈಗ ನಾವು ಸಿಂಪಲ್ ಆಗ definition ನೋಡೋಣ. Demography. Demography is a statistical study and analysis of the human population. It in terms of its size, composition and distribution. So population size, composition and distribution are determined by births, deaths and migration, which occur continuously in any population. So moving from village to city for work is called migration. Now ಇದರಿಂದ ಎಕ್ಸ್ಪ್ಲನೇಷನ್ ಸ್ವಲ್ಪ ನೋಡೋಣ. ಈಗ ಡೆಮೋಗ್ರಫಿ ಅಂದರೆ ಹ್ಯೂಮನ್ ಪಾಪ್ಯುಲೇಷನ್ನ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಆ್ಯಂಡ್ ಅನಲೈಸಿಸ್ ಮಾಡೋದು. ಪಾಪ್ಯುಲೇಷನ್ನ ಸೈಜ್, ಕಾಂಪೋಸಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಅನ್ನು ಸ್ಟಡಿ ಮಾಡೋದು. ಸೊ ಪಾಪ್ಯುಲೇಷನ್ನ ಸೈಜ್, ಕಾಂಪೋಸಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಇವೆಲ್ಲ ಬರ್ತ್ಸ್, ಡೆತ್ಸ್ ಮತ್ತು ಮೈಗ್ರೇಷನ್ ಇಂದ ಡಿಟರ್ಮೈನ್ ಆಗುತ್ತದೆ. ಈ ಪ್ರಾಸೆಸ್ ಎಲ್ಲ ಪಾಪ್ಯುಲೇಷನಲ್ಲಿ ಯಾವಾಗಲೂ ಕಂಟಿನ್ಯೂಸ್ ಆಗಿ ನಡೆಯುತ್ತದೆ. ಸೊ ಮೂವಿಂಗ್ ಫ್ರಮ್ ವಿಲೇಜ್ ಟು ಸಿಟಿನ ನಾವು ಏನಂತ ಹೇಳ್ತಾ ಇದ್ದೀವಿ? ಫಾರ್ ವರ್ಕ್, ಮೈಗ್ರೇಷನ್ ಅಂತ ಹೇಳ್ತಾ ಇದ್ದೀವಿ. ಡೆಮೋಗ್ರಾಫಿಕ್ ಪ್ರಾಸೆಸಸ್. 5 ಡೆಮೋಗ್ರಾಫಿಕ್ ಪ್ರಾಸೆಸಸ್ ಆರ್ ದೇರ್. ಯಾರ್ಯಾವುದು? ಫರ್ಟಿಲಿಟಿ, ಮೋಟಿಲಿಟಿ, ಮ್ಯಾರೇಜ್, ಮೈಗ್ರೇಷನ್ ಆ್ಯಂಡ್ ಸೋಷಿಯಲ್ ಮೊಬಿಲಿಟಿ. ಇವಾಗ ಇದು ನಾವು ನೋಡೋಕ್ಕೆ ಹೋಗ್ತಾನಿಲ್ಲ. ಸೊ ಈ 5 ಪ್ರಾಸೆಸಸ್ ಪಾಪ್ಯುಲೇಷನಲ್ಲಿ ಯಾವಾಗಲೂ ನಡೀತದೆ ಮತ್ತು ಪಾಪ್ಯುಲೇಷನ್ನ ಸೈಜ್, ಕಾಂಪೋಸಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ನ ಚೇಂಜ್ ಮಾಡುತ್ತದೆ. ನಾವು ವಿಲ್ ಮೂವ್ ಆನ್ ಟು ಡೆಮೋಗ್ರಾಫಿಕ್ ಸೈಕಲ್. ಸೊ ಡೆಮೋಗ್ರಾಫಿಕ್ ಸೈಕಲ್ ಶೋಸ್ ಹೌ ಎ ಪಾಪ್ಯುಲೇಷನ್ ಚೇಂಜಸ್ ಓವರ್ ಟೈಮ್. Demographic cycle is a pattern of population growth in a country shown by changes in birth rate and death rate over time. ಈಗ ಅದನ್ನು ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಡೆಮೋಗ್ರಾಫಿಕ್ ಸೈಕಲ್ ಅಂದರೆ ಪಾಪ್ಯುಲೇಷನ್ ಟೈಮ್ ಟು ಟೈಮ್ ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತದೆ ಅಂತ ತೋರಿಸುತ್ತದೆ. ಡೆಮೋಗ್ರಾಫಿಕ್ ಸೈಕಲ್ ಅಂದರೆ ಒಂದು ಕಂಟ್ರಿನಲ್ಲಿ ಬರ್ತ್ ರೇಟು ಮತ್ತು ಡೆತ್ ರೇಟ್ ಚೇಂಜ್ ಆಗೋದು ಇಂದ ಪಾಪ್ಯುಲೇಷನ್ ಗ್ರೋತ್ ಯಾವ ಪ್ಯಾಟರ್ನಲ್ಲಿ ನಡೆಯುತ್ತದೆ ಅಂತದ ತೋರಿಸುತ್ತದೆ. ಸೊ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ ನೋಡೋಣ. ಇನ್ ಅರ್ಲಿ ಟೈಮ್ಸ್ ಬೋತ್ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ ವೇರ್ ಹೈ with development. Death rate reduced first, then birth rate reduced. So this changes in population growth is called demographic cycle. So the worldwide history of population growth depicts a changing trend in the population size and composition due to increase or decrease in the number of births and deaths. So we will see early times ನಲ್ಲಿ ಬರ್ತ್ ರೇಟು ಮತ್ತು ಡೆತ್ ರೇಟು ಎರಡು ಕೂಡ ಜಾಸ್ತಿ ಇತ್ತು. ಸೊ ಡೆವಲಪ್ಮೆಂಟ್ ಬಂದಾದಮೇಲೆ ಮೊದಲು ಡೆತ್ ರೇಟ್ ಕಡಿಮೆ ಆಯಿತು, ಆದಮೇಲೆ ಬರ್ತ್ ರೇಟ್ ಕೂಡ ಕಡಿಮೆ ಆಯಿತು. ವರ್ಲ್ಡ್ ವೈಡ್ ಪಾಪ್ಯುಲೇಷನ್ ಗ್ರೋತ್ ಹಿಸ್ಟ್ರಿ ನೋಡಿದ್ರೆ ಪಾಪ್ಯುಲೇಷನ್ನ ಸೈಜು ಮತ್ತು ಕಾಂಪೋಸಿಷನ್ ಟೈಮ್ ಟು ಟೈಮ್ಗೆ ಚೇಂಜ್ ಆಗುತ್ತದೆ. ಈ ಚೇಂಜಸ್ ಬರ್ತ್ಸ್ ಮತ್ತು ಡೆತ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸಿಂದನೇ ಆಗುತ್ತದೆ. ನಾವು ವಿಲ್ ಸಿ ದ ಸ್ಟೇಜಸ್. ಹೈ ಸ್ಟೇಷನರಿ ಸ್ಟೇಜ್ ಫಸ್ಟ್ ಸ್ಟೇಜ್, ಆಮೇಲೆ early expansion stage, late expansion stage, low stationary stage and declining stage. Now we'll see one by one. First one, high stationary stage. So ಇದರಲ್ಲಿ ಬ್ರ್ಯಾಕೆಟ್ನಲ್ಲಿ ನೋಡಿ BR increased and DR increased. BR ಅಂದರೆ birth rate, DR ಅಂದರೆ death rate. So it is characterized by both high birth rate and high death rate. ಇನ್ ದಿ ಸ್ಟೇಜ್, ಈ ಸ್ಟೇಜ್ನಲ್ಲಿ ದರ್ ಇಸ್ ನೋ ಚೇಂಜಸ್ ಇನ್ ದ ಸೈಜ್ ಆಫ್ ಪಾಪ್ಯುಲೇಷನಲ್ಲಿ ಯಾವ ಚೇಂಜಸ್ಸು ಇರಲ್ಲ. ಯಾಕೆ? ಡ್ಯೂ ಟು ಹೈ ಬರ್ತ್ ರೇಟ್ ಆ್ಯಂಡ್ ಹೈ ಡೆತ್ ರೇಟ್. ಎರಡೂ ಹೈ ಇದ್ದಾವೆ. ಬರ್ತ್ ರೇಟು ಹೈ ಇದ್ದಾವೆ, ಡೆತ್ ರೇಟು ಹೈ ಇದ್ದಾವೆ, ವಿಚ್ ಕ್ಯಾನ್ಸಲ್ ಈಚ್ ಅದರ್. ಸೊ ಎರಡು ಮೀನ್ಸ್ +1 -1 ಥರ. ಆ್ಯಂಡ್ ಪಾಪ್ಯುಲೇಷನ್ ರಿಮೈನ್ ಸ್ಟೇಷನರಿ. ಸೊ ಪಾಪ್ಯುಲೇಷನ್ ಹೇಗಿರ್ತವೆ? ಸೇಮೇ ಇರುತ್ತವೆ. ಸೊ
middle of 17th century of the world population was in this stage. ಇಂಡಿಯಾ 1920 ತನಕ ಈ ಸ್ಟೇಜ್ನಲ್ಲೇ ಇತ್ತು. ಆಮೇಲೆ ಈ ಸ್ಟೇಜ್ನಲ್ಲಿ ಇಕನಾಮಿಕ್ ತುಂಬ ವೀಕ್ ಆಗಿರ್ತವೆ. ದ ರೀಸನ್ ಪಾಪ್ಯುಲೇಷನ್ ರೇಟು ಹೈ ಇದಾವೆ, ಮೀನ್ಸ್ ಬರ್ತ್ ರೇಟು ಹೈ ಇದ್ದಾವೆ ಆ್ಯಂಡ್ ಡೆತ್ ರೇಟ್ ಆಲ್ಸೋ ಹೈ. ನಾವು ವಿಲ್ ಸಿ ಸೆಕೆಂಡ್ ಸ್ಟೇಜ್, ಅರ್ಲಿ ಎಕ್ಸ್ಪ್ಯಾನ್ಷನ್ ಸ್ಟೇಜ್. ಈ ಸ್ಟೇಜ್ನಲ್ಲಿ ಡಿಕ್ಲೈನ್ ಆಫ್ ಡೆತ್ ರೇಟ್ ವೈಲ್ ಬರ್ತ್ ರೇಟ್ ಸ್ಟಿಲ್ ರಿಮೈನ್ಸ್ ಹೈ. ಈ ಸ್ಟೇಜ್ನಲ್ಲಿ ಡೆತ್ ರೇಟ್ ಕಡಿಮೆ ಆಗೋದ್ರಿಂದ ಆಗೋದು ಸ್ಟಾರ್ಟ್ ಆಗುತ್ತವೆ, ಅಂದರೆ ಬರ್ತ್ ರೇಟ್ ಇನ್ನೂ ಜಾಸ್ತಿನೇ ಇರುತ್ತವೆ. ಮೀನ್ಸ್ ಇನ್ ದಿ ಸ್ಟೇಜ್ is some increases in the population because death rate begins to decline. ಸೊ ಈ ಸ್ಟೇಜ್ನಲ್ಲಿ ಪಾಪ್ಯುಲೇಷನ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತದೆ. ಯಾಕೆ ಅಂದರೆ ಡೆತ್ ರೇಟ್ ಕಡಿಮೆ ಆಗುತ್ತದೆ, ಅಂದರೆ ಬರ್ತ್ ರೇಟ್ ಚೇಂಜಸ್ ಆಗೋದೇ ಇಲ್ಲ. ಹಾಗಾಗಿ ಸೊ ಡೆತ್ ರೇಟ್ ಸ್ಟಾರ್ಟೆಡ್ ಡಿಕ್ಲೈನಿಂಗ್, ಬರ್ತ್ ರೇಟ್ ಇಸ್ ರಿಮೈನ್ ಹೈ ಓನ್ಲಿ. ಓಕೆ, ದ ವರ್ಲ್ಡ್ ಪಾಪ್ಯುಲೇಷನ್ ವಾಸ್ ಇನ್ ದ ಸ್ಟೇಜ್ ಫ್ರಮ್ 17th to 19th ಆಫ್ ದಿಸ್ ಮಿಡಲಲ್ಲಿ ಇತ್ತಿತ್ತು. ಆಮೇಲೆ ವೇರ್ ಇಂಡಿಯಾ ವಾಸ್ ಇನ್ ಸ್ಟೇಜ್ ಫ್ರಮ್ 1921 ಇಂದ 1950 ತನಕ ಇತ್ತಿತ್ತು. ಸೊ ಡೆತ್ ರೇಟ್ ಡಿಕ್ಲೈನ್ ಈಸ್ ಮೇನ್ಲಿ ಡ್ಯೂ ಟು ಇಂಪ್ರೂವ್ಮೆಂಟ್ ಆಫ್ ಹೆಲ್ತ್ ಕಂಡೀಷನ್ ಆ್ಯಂಡ್ ಫೆಸಿಲಿಟೀಸ್ ಸಚ್ as ಫುಡ್ ಸಪ್ಲೈ, ಹೆಲ್ತ್ ಕೇರ್ ಆ್ಯಂಡ್ ಸ್ಯಾನಿಟೇಷನ್. ಸೊ many countries in the South Asia and Africa are in this phase. ಸೊ ಡೆತ್ ರೇಟ್ ಕಡಿಮೆ ಆಗೋದು ಮೇನ್ಲಿ ಬೆಟರ್ ಹೆಲ್ತ್ ಕಂಡೀಷನಿಂದ. ಸೊ ಯಾವ ಥರ ಬೆಟರ್ ಹೆಲ್ತ್ ಕಂಡೀಷನ್ಸ್, ಲೈಕ್ ಬೆಟರ್ ಫುಡ್ ಸಪ್ಲೈ, ಹೆಲ್ತ್ ಕೇರ್ ಫೆಸಿಲಿಟೀಸ್, ಸ್ಯಾನಿಟೇಷನ್ ಇಂಪ್ರೂವ್ಮೆಂಟ್ಸ್. ಹಾಗಾಗಿ ಡೆತ್ ರೇಟ್ ಏನಾಯಿತು ಈ ಸ್ಟೇಜ್ನಲ್ಲಿ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟ್ ಥರ್ಡ್ ಸ್ಟೇಜ್, ಲೇಟ್ ಎಕ್ಸ್ಪ್ಯಾನ್ಷನ್ ಸ್ಟೇಜ್. ಇನ್ ದಿಸ್ ಸ್ಟೇಜ್ ದ ಬರ್ತ್ ರೇಟ್ ಬಿಗಿನ್ಸ್ ಟು ಡಿಕ್ಲೈನ್. ಸಿ, ಈ ಸ್ಟೇಜ್ನಲ್ಲಿ ಯಾವುದು ಕಡಿಮೆ ಆಗ್ತದೆ, ಬರ್ತ್ ರೇಟ್ ಬಿಗಿನ್ಸ್ ಟು ಡಿಕ್ಲೈನ್ ಆ್ಯಂಡ್ ಡೆತ್ ರೇಟ್ ಫರ್ದರ್ ಡಿಕ್ರೀಸ್. ಸೊ ಆಲ್ರೆಡಿ ಸೆಕೆಂಡ್ ಸ್ಟೇಜ್ನಲ್ಲಿನೇ ಡೆತ್ ರೇಟ್ ಸ್ಟಾರ್ಟೆಡ್ ಡಿಕ್ಲೈನಿಂಗ್. ಇದರಲ್ಲಿ ಬರ್ತ್ ರೇಟ್ ಆಲ್ಸೋ ಸ್ಟಾರ್ಟೆಡ್ ರೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ದ ಪಾಪ್ಯುಲೇಷನ್ ಕಂಟಿನ್ಯೂಸ್ ಟು ಗ್ರೋ ಬಿಕಾಸ್ ಬರ್ತ್ ರೇಟ್ ಎಕ್ಸೀಡ್ಸ್ ಡೆತ್. ಹಾಗೆ ನೋಡಿದ್ರೆ ಡೆತ್ ರೇಟಿಂದ ಯಾವ ರೇಟ್ ಜಾಸ್ತಿ ಇದ್ದಾವೆ, ಬರ್ತ್ ರೇಟ್ ಜಾಸ್ತಿ ಇದ್ದಾವೆ. ಹಾಗಾಗಿ ಸೊ ಏನಾಗುತ್ತವೆ, ಪಾಪ್ಯುಲೇಷನ್ ಏನಾಗುತ್ತವೆ, ಕಂಟಿನ್ಯೂ ಆಗುತ್ತವೆ. ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಲಾಸ್ಟ್ ಸೆಕೆಂಡ್ ಸ್ಟೇಜ್ನಲ್ಲಿ ಹೆಂಗಿತ್ತು, ಬರ್ತ್ ರೇಟ್ ಹೈ ಇತ್ತು, ಡೆತ್ ರೇಟ್ ಏನಾಗ್ತಾ ಇದ್ದಾವೆ, ಕಡಿಮೆ ಆಗ್ತಾ ಇತ್ತು. ಈ ಥರ್ಡ್ ಸ್ಟೇಜ್ನಲ್ಲಿ ಏನಾಗುತ್ತೆ, ಬರ್ತ್ ರೇಟ್ ಬಿಗಿನ್ಸ್ ಟು ಡಿಕ್ಲೈನ್. ಬರ್ತ್ ರೇಟ್ ಡಿಕ್ಲೈನ್ ಮೀನ್ಸ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು, ಬಟ್ ಅಟ್ ದ ಸೇಮ್ ಟೈಮ್ ಡೆತ್ ರೇಟ್ ಏನಿದ್ದಾವೆ ಇನ್ನೂ ಡಿಕ್ರೀಸ್ ಆಗ್ತದೆ. ಸೊ ಯಾವುದು ಇನ್ಕ್ರೀಸ್ನಲ್ಲಿ ಇದ್ದಾವೆ, ಬರ್ತ್ ರೇಟು ಹೈಯಲ್ಲಿ ಇದ್ದಾವೆ. ಹಾಗಾಗಿ ಸೊ ದ ಫಾಲ್ ಇನ್ ದ ಬರ್ತ್ ರೇಟ್ ರಿಸಲ್ಟ್ಸ್ ಮೋಸ್ಟ್ಲಿ ಫ್ರಮ್ ಆಕ್ಸೆಸ್ ಟು ಯಾವುದರಿಂದ, ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ವುಮನ್ ಎಂಪವರ್ಮೆಂಟಿಂದ. ಸೊ ಯಾಕೆ ಬರ್ತ್ ರೇಟ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಬಿಕಾಸ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಆ್ಯಂಡ್ ವುಮನ್ ಎಂಪವರ್ಮೆಂಟ್, ಲೈಕ್ ವುಮನ್ ಎಜುಕೇಷನು ಎಲ್ಲ ಕೆಲಸಕ್ಕೆ ಹೋಗೋದು ಸ್ಟಾರ್ಟ್ ಆಗಿರೋದು. ಆ ಥರದಿಂದ ಏನಾಯಿತು, ಇದು ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಬರ್ತ್ ರೇಟ್. ಫೋರ್ತ್ ಒನ್, ಲೋ ಸ್ಟೇಷನರಿ ಸ್ಟೇಜ್. ದಿಸ್ ಸ್ಟೇಜ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಲೋ ಬರ್ತ್ ರೇಟ್ ಆ್ಯಂಡ್ ಲೋ ಡೆತ್ ರೇಟ್. ಇದರಲ್ಲಿ ಎರಡು ಕಡಿಮೆ ಇದೆ ನೋಡಿ, ಬರ್ತ್ ರೇಟ್ ಲೋ ಇದಾವೆ ಆ್ಯಂಡ್ ಡೆತ್ ರೇಟ್ ಆಲ್ಸೋ ಲೋ. ಸೊ ವಿತ್ ದ ರಿಸಲ್ಟ್ ದಟ್ ಪಾಪ್ಯುಲೇಷನ್ ಬಿಕಮ್ಸ್ ಸ್ಟೇಷನರಿ. ಎರಡು ಈಕ್ವಲ್ ಆಗಿ ಸ್ಟಾರ್ಟ್ ಆಯಿತು. ಫಸ್ಟ್ ನೆನಪಿದೆಯಾ, ಬರ್ತ್ ರೇಟ್ ಇನ್ಕ್ರೀಸ್ ಇತ್ತು, ಡೆತ್ ರೇಟ್ ಇನ್ಕ್ರೀಸ್ಡ್, ಆ ಥರ ಹಾಗಾಗಿ ಪಾಪ್ಯುಲೇಷನ್ ಸ್ಟೇಷನರಿ ಇತ್ತು. ಆ ಥರನೇ ಇಲ್ಲಿ ಹೆಂಗೆ ಬರ್ತ್ ರೇಟೂ ಕಡಿಮೆ ಮೀನ್ಸ್ ಲೋ ಆಗಿದ್ದಾವೆ ಆ್ಯಂಡ್ ಡೆತ್ ರೇಟ್ ಆಲ್ಸೋ ಲೋ. ಸೊ ಹಾಗಾಗಿ ಪಾಪ್ಯುಲೇಷನ್ ಏನಾಗಿಬಿಟ್ಟಿದ್ದಾವೆ, ಸ್ಟೇಷನರಿ, ಲೋ ಸ್ಟೇಷನರಿಲಿ ಇರ್ತಿದ್ದಾವೆ. ಸೊ ಝೀರೋ ಪಾಪ್ಯುಲೇಷನ್ ಗ್ರೋತೇ ಇಲ್ಲ, ಬಿಕಾಸ್ ಡೆತ್ ರೇಟ್ ಆಲ್ಸೋ ಲೋ ಆ್ಯಂಡ್ ಬರ್ತ್ ರೇಟ್ ಆಲ್ಸೋ ಇಸ್ ಲೋ. ಸೊ ಹ್ಯಾಸ್ ಬಿನ್ ರೆಕಾರ್ಡ್ ಇನ್ ದ ಆಸ್ಟ್ರೇಲಿಯಾ ಡ್ಯೂರಿಂಗ್ 1980 ಇಂದ 1985 ತನಕ ಈ ಸ್ಟೇಜ್ನಲ್ಲಿ ಇತ್ತು. ಸೊ ಗ್ರೋತ್ ರೇಟ್ ಆ್ಯಸ್ ಲೋ ಆಸ್ 0.1 ಕಡಿಮೆ ಇತ್ತು. ಮೀನ್ಸ್ ಗ್ರೋತ್ ರೇಟ್ ವಾಸ್ ರೆಕಾರ್ಡೆಡ್ ಇನ್ UK, ಡೆನ್ಮಾರ್ಕ್, ಸ್ವೀಡನ್ ಆ್ಯಂಡ್ ಬೆಲ್ಜಿಯಂ. ಯಾವ ಪೀರಿಯಡಲ್ಲಿ, 1980 ಇಂದ 1985 ತನಕ. ಸೊ ದಿಸ್ ಸ್ಟೇಜ್ ಇಸ್ ಕ್ಯಾರೆಕ್ಟರೈಸ್ಡ್ ವಿತ್ ಲೋ ಬರ್ತ್ ರೇಟ್ ಆ್ಯಂಡ್ ಲೋ ಡೆತ್ ರೇಟ್. ಕಾನ್ಸಿಕ್ವೆಂಟ್ಲಿ ಪಾಪ್ಯುಲೇಷನ್ ರಿಮೈನ್ಸ್ stationary. So most industrialized countries, so has undergone a demographic transition from high BR and high DR to low BR and low DR. So ಅಲ್ಲಿಂದ ಇಲ್ಲಿ ಏನಾಗ್ಬಿಟ್ರು, ಚೇಂಜ್ ಆಗ್ಬಿಟ್ರು. Now last one, declining stage. So declining stage, see the ratio. Birth rate is now lower than
ಡೆತ್ ರೇಟ್. ಸೊ ಬರ್ತ್ ರೇಟ್ ಏನಾಗ್ಬಿಟ್ಟಿದ್ದಾವೆ, ತುಂಬ ಕಡಿಮೆ ಆಗಿಬಿಟ್ಟಿದ್ದಾವೆ. ಹೆನ್ಸ್ ಪಾಪ್ಯುಲೇಷನ್ ಬಿಗಿನ್ಸ್ ಏನಾಗ್ಬಿಟ್ಟಿದ್ದಾವೆ ಟು ಡಿಕ್ಲೈನ್. ಸೊ ಇದರಲ್ಲಿ ನೋಡಿದ್ರೆ ಬರ್ತ್ ರೇಟ್ ಈಸ್ ಲೋವರ್ ದೆನ್ ಡೆತ್ ರೇಟ್. ಸೊ ಹಾಗಾಗಿ ಪಾಪ್ಯುಲೇಷನ್ ಏನಾಗ್ಬಿಟ್ಟಿದ್ದಾವೆ, ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಸೊ ದೇರ್ ಇಸ್ ಎ ನೆಗೆಟಿವ್ ಗ್ರೋತ್ ಇನ್ ದ ಪಾಪ್ಯುಲೇಷನ್. ಸೊ ಸಮ್ ಈಸ್ಟ್ ಯುರೋಪಿಯನ್ ಕಂಟ್ರೀಸ್ ಲೈಕ್ ಜರ್ಮನಿ, ಹಂಗೇರಿ, ಅದರಲ್ಲಿ ಸಮ್ ನಾರ್ತ್ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಲೈಕ್ ಸ್ವೀಡನ್, ನಾರ್ವೆ, ಅಲ್ಲಿನೂ ಈ ಸ್ಟೇಜಸ್ ನಡೀತಾ ಇದ್ದಾವೆ. ಇನ್ ಇಂಡಿಯಾ, ಓಕೆ, ನಾವು ಐ ಆಮ್ ಗೋಯಿಂಗ್ ಟು ಆಸ್ಕ್ ಕ್ವೆಶನ್. ಇಂಡಿಯಾ ಈಸ್ ಇನ್ ವಿಚ್ ಸ್ಟೇಜ್ ಆಫ್ ಡೆಮೋಗ್ರಾಫಿಕ್ cycle? So thank you students for making me to take this class. This session was prepared based on students' request. If you have any difficult topics, comments below. I'll explain them simply.